ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಟೂಡಾ, ರಾಜಕಾಲುವೆ ಮತ್ತು ಕೆರೆಗಳ ಬಫರ್ ಝೋನ್ ಬಗ್ಗೆ ಮಾಹಿತಿ ನೀಡುತ್ತೇನೆ. ಟೂಡಾ ಅಂದರೆ ತುಮಕೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಸೊ ಈ ತುಮಕೂರಿನಲ್ಲಿ ಏನೇ ಒಂದು ಕನ್ಸ್ಟ್ರಕ್ಷನ್ ಪರ್ಮಿಷನ್ ಬೇಕಿದ್ರು, ಎಸ್ಪೆಷಲಿ ತುಮಕೂರು ನಗರದಲ್ಲಿ, ಸೊ ನೀವು ಟೂಡಾ ಅವರ ಆಫೀಸನ್ನ ಹೋಗಿಯೇ ನೀವು ನಿಮ್ಮ ಪ್ಲ್ಯಾನು ಮತ್ತು ನಿಮ್ಮ ಸೈಟ್ ಅಪ್ರೂವಲು ಎಲ್ಲ ಮಾಡಿಸ್ಬೇಕಾಗತ್ತೆ. ಸೊ ಆದ್ದರಿಂದ ನೀವೇನಾದರೂ ಈಗ ಸೈಟ್ ಬಾಯ್ ಮಾಡ್ಕೊಳ್ಳೋದು ಅಥವಾ ನೀವು ಪರ್ಚೇಸ್ ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು ಈ ಟೂಡಾ ಮ್ಯಾಪನ್ನು ಒಂದ್ಸತಿ ಗಮನಿಸಿ. ಏನಾದರೂ ಅಲ್ಲಿ ರಾಜಕಾಲುವೆ ಅಥವಾ ಲೇಕ್ ಬಫರ್ ಝೋನಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆಯಾ ಇಲ್ಲ ಅಂತ ಒಂದ್ಸತಿ ಚೆಕ್ ಮಾಡಿ. ಈ ಮ್ಯಾಪ್ ನಿಮಗೆ ಟೂಡಾ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ಟೂಡಾ ವೆಬ್ಸೈಟಲ್ಲಿ ಈ ಥರ ಒಂದು ಮ್ಯಾಪ್ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದು ಫ್ರೀ ಆಫ್ ಕಾಸ್ಟ್, ಅಂದರೆ ಉಚಿತವಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದು ನೋಡಿ ಇದರ ಡೀಟೇಲ್ಸು. ಇಲ್ಲಿ ಈ ಕಲರ್ ಲೈನ್ ಕೊಟ್ಟಿದ್ದಾರಲ್ಲ, ಆ ಒಂದೊಂದು ಕಲರ್ ಲೈನ್ ಒಂದೊಂದು ಕಲರ್ ಡಿಮಾರ್ಕೆಟ್ ಮಾಡ್ತಿದೆ. ಒಂದು ರೋಡಿಗೆ ಒಂದು ಕಲರ್ ಕೊಟ್ಟಿದ್ದಾರೆ, ರಾಜಕಾಲುವೆಗೆ ಒಂದು ಕಲರ್ ಕೊಟ್ಟಿದ್ದಾರೆ, ಈ ಲೇಕ್ ಅಥವಾ ಈ ಟ್ಯಾಂಕ್ ಇರುತ್ತಲ್ಲ ಅದಕ್ಕೊಂದು ಅಂದ್ರೆ ಕೆರೆಗೂ ಒಂದು ಕಲರ್ ಕೊಟ್ಟಿದ್ದಾರೆ. ಸೊ ಅದರಿಂದ ಈಗ ಏನಾದರೂ ಪಬ್ಲಿಕ್ ಪ್ರಾಪರ್ಟಿ ಇದೆಯಾ ಅದಕ್ಕೂ ಒಂದು ಕಲರ್ ಇಂದ ಅವರು ಮಾರ್ಕ್ ಮಾಡಿದ್ದಾರೆ. ಓಕೆ, ಸೊ ಇದು ಅದರದ್ದು ಡ್ರಾಯಿಂಗು. ಸೊ ಇದು ಟೂಡಾ ತುಮಕೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ತುಮಕೂರ್ದು, ತುಮಕೂರು ಸಿಟಿ ಲಿಮಿಟ್ದು ಮ್ಯಾಪ್ಸು. ಸೊ ಮೇನ್ ಇಶ್ಯೂ ಆಗೋದು ಏನಂದ್ರೆ, ಸೊ ಮೇನ್ ಪ್ರಾಬ್ಲಮ್ ಆಗೋದು, ತುಂಬಾ ಜನ ಈಗ ಎಲ್ಲ ಕಡೆ ತುಮಕೂರಿನಲ್ಲಿ ತುಂಬಾ ಕಡೆ ಕಟ್ಬಿಟ್ಟಿದ್ದಾರೆ, ಡೆವಲಪ್ಮೆಂಟ್ಸ್ ನಡೆದು ಬಿಟ್ಟಿದ್ದಾವೆ ರಾಜಕಾಲುವೆ ಮತ್ತು ಲೇಕ್ಗಳ ಮೇಲೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ, ಈಗ ಅವರು ಗೂಗಲ್ ಮ್ಯಾಪಲ್ಲಿ ನೋಡ್ತಾರೆ, ಅವರಿಗೆ ಏನು ಮಾಹಿತಿಗಳು ಸಿಗೋದಿಲ್ಲ. ಸೊ ಆದ್ರಿಂದ ಈ ಟೂಡಾ ಮ್ಯಾಪನ್ನು ನೀವು ಒಂದ್ಸತಿ ಗಮನಿಸಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇದೆ, ಏನಾದರೂ ಅಲ್ಲಿಂದ ನಿಮ್ಮ ಸೈಟಿಂದ ರಾಜಕಾಲುವೆ ಹೋಗ್ತಾ ಇದೆಯಾ ಅಥವಾ ನಿಮ್ಮ ತಗೊಳ್ಳೋ ಸೈಟ್ ಈಗ ಲೇಕ್ ಮೇಲೆ ಇದೆಯಾ ಅಂತ ನೀವು ಚೆಕ್ ಮಾಡ್ಕೋಬಹುದು. ಸೊ ಇದು ನಾನು ಮ್ಯಾಪ್. ಸೊ ನಾನೇನ್ ಮಾಡಿದ್ದೀನಿ ಅಂದ್ರೆ, ಈ GPS ಪಾಯಿಂಟ್ಸ್ಗಳಿಂದ ಇದನ್ನ ನಾನು GIS ಅಲ್ಲಿ ಇದು ಮಾಡ್ಕೊಂಡ್ಬಿಟ್ಟಿದ್ದೀನಿ, ಜಿಯೋ ರೆಫರೆನ್ಸಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಟೆಕ್ನಿಕಲ್ ಆಗಿ ಹೇಳ್ಬೇಕಂದ್ರೆ, ಅಂದ್ರೆ ಇಲ್ಲೇನ್ ಪಾಯಿಂಟ್ ಇರುತ್ತೆ ಅದು ನನಗೆ ಸ್ಯಾಟಲೈಟ್ ಅಲ್ಲಿ ಡಿಜಿಟಲ್ ಮಾಡಿಕೊಂಡು ನನಗೆ ಇದೆಲ್ಲ ಮ್ಯಾಪ್ನ ನಾನು ಡಿಜಿಟೈಸ್ ಮಾಡ್ಕೊಂಡಿದ್ದೀನಿ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಇದು ತುಮಕೂರು ಅಮ್ಮಣಿಕೆರೆ ಲೇಕು. ಸೊ ಅದನ್ನ ನಾನು ಡಿಜಿಟೈಸ್ ಮಾಡಿದ್ದೀನಿ, ಇಲ್ಲಿ ನೋಡಿ. ಸೊ ಇದು ಲೇಕು, ಅದರದ್ದು ಸ್ಯಾಟಲೈಟ್ ಮ್ಯಾಪ್ ಇಲ್ಲಿದೆ. ಸೊ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಮಾಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ರೆ, ನೀವೇನಾದರೂ ತಗೊಳ್ಳೋ ಸೈಟ್ ಏನಾದರೂ ರಾಜಕಾಲುವೆ ಎನ್ಕ್ರೋಚ್ಮೆಂಟ್ ಅಥವಾ ಕೆರೆ ಎನ್ಕ್ರೋಚ್ಮೆಂಟ್ ಇದೆಯೋ, ಸೊ ಅದನ್ನ ನಾನು ನಿಮ್ಗೆ ತಿಳಿಸಿ ಕೊಡ್ಬೋದು. ಸೊ ಇದು ನಾನು ಜಿಯೋ ರೆಫರೆನ್ಸ್ ಅಥವಾ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ ನಿಂದ ಇದನ್ನ ಡಿಜಿಟೈಸ್ ಮಾಡಿದ್ದೀನಿ. ಸೊ ಡಿಜಿಟೈಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಇದು ಟೂಡಾ ಮ್ಯಾಪ್ ಅಲ್ಲಿ ಇರೋದು ಪ್ರಾಪರ್ಟಿ ಲೊಕೇಶನ್ ಎಕ್ಸಾಕ್ಟ್ ಗೂಗಲ್ ಸ್ಯಾಟಲೈಟ್ ಅಥವಾ ಗೂಗಲ್ ಮ್ಯಾಪ್ ಅಲ್ಲಿ ಎಲ್ಲಿ ಬರುತ್ತೆ ಅಂತ ನನ್ಗೆ ಗೊತ್ತಾಗುತ್ತೆ. ಸೊ ಈ ಗೂಗಲ್ ಮ್ಯಾಪ್ ಅಲ್ಲಿ ಎಲ್ಲಿ ಬರುತ್ತೆ ಅಂದ್ರೆ, ನಿಮ್ಮ ಸೈಟ್ ಎಲ್ಲಿ ಬರುತ್ತೆ ಅಂದ್ರೆ ಗೊತ್ತಾದ್ರೆ ನಾನು ಡೈರೆಕ್ಟ್ ಆಗಿ ಇದನ್ನ ಈ ಟೂಡಾ ಮ್ಯಾಪ್ ಇಂದ ಏನದು ಲೇಕ್, ಇಲ್ಲಿ ನೋಡಿ, ಇದು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಬ್ಲೂ ಕಲರ್ ಲೈನು, ಅದು ಬಂದ್ಬಿಟ್ಟು ರಾಜಕಾಲುವೆ. ಆ ರಾಜಕಾಲುವೆ ಬಂದು ತುಮಕೂರು ಅಮ್ಮಣಿಕೆರೆ ಟ್ಯಾಂಕಿಗೆ ಹೋಗಿ ಸೇರ್ತಾ ಇದೆ. ಸೊ ಅದನ್ನ ನಾನು ಈಗ ಇದನ್ನ ಡಿಜಿಟೈಸ್ ಮಾಡೋದ್ರಿಂದ ಇದನ್ನ ಪತ್ತೆ ಹಚ್ಚಬಹುದು. ಸಪೋಸ್ ನನ್ನ ಪ್ರಾಪರ್ಟಿ ಇಲ್ಲೆಲ್ಲೋ ಇದೆ, ಸೊ ಇಲ್ಲೆಲ್ಲೋ ನಂದು ಪ್ರಾಪರ್ಟಿ ಇದೆ. ಸೊ ಅದನ್ನ ನಾನು ಇಲ್ಲಿ ಚೆಕ್ ಮಾಡ್ಕೋಬಹುದು, ಏನೋ ರಾಜಕಾಲುವೆ ಇಶ್ಯೂ ಇದೆಯಾ ಇಲ್ಲ ಅಂತ ಹೇಳಿ. ಸಪೋಸ್ ಇಲ್ಲೊಂದು ಪ್ರಾಪರ್ಟಿ ಇದೆ, 297 ಹತ್ರ ಒಂದು ಪ್ರಾಪರ್ಟಿ ಇದೆ. ಓಕೆ, ಸೊ ಇಲ್ಲಿ ನೋಡಿದ್ರೆ ನೀವು ನೋಡಿ, ಇಲ್ಲಿ ಏನು ರಾಜಕಾಲುವೆ ಇಲ್ವೇ ಇಲ್ಲ ಇಲ್ಲಿ. ಓಕೆ, ಸಾರಿ, ಇಲ್ಲಿ ಏನು ರಾಜಕಾಲುವೆ ಕಟ್ಟಿದಂಗೆ ಕಾಣ್ತಾ ಇಲ್ಲ. ಬಟ್ ಮ್ಯಾಪ್ ಅಲ್ಲಿ ನೋಡಿದ್ರೆ, ಟೂಡಾ ಮ್ಯಾಪ್ ಅಲ್ಲಿ ನೋಡಿದ್ರೆ ಕ್ಲಿಯರ್ ಆಗಿ ಒಂದು ರಾಜಕಾಲುವೆ ಹೋಗ್ತಾ ಇದೆ. ಸೊ ಈ ತರ ತುಂಬಾ ಕಡೆ ಇಶ್ಯೂ ಆಗುತ್ತೆ. ಸೊ ಆದ್ರಿಂದ ನೀವು ಏನು ತುಮಕೂರಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡೋದಿದ್ರೆ ದಯವಿಟ್ಟು ಈ ಟೂಡಾ ಮ್ಯಾಪ್ ಅನ್ನ ಒಂದ್ಸತಿ ರೆಫರ್ ಮಾಡಿ. ಸೊ ಇದು ನಿಮ್ಗೆ ಫ್ರೀ ಆಗಿ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ, ಅಂದ್ರೆ ತುಮಕೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಸೊ ಇದರಿಂದ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಮೋಸ ಆಗೋದು ತಪ್ಪುತ್ತೆ.
ಹಾಗೆ ನೀವು ಈಗ ಏನಾದರೂ ಲ್ಯಾಂಡ್ ಆಲ್ರೆಡಿ ಪರ್ಚೇಸ್ ಮಾಡಿದ್ರೆ ನಿಮಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಏನಾದರೂ ನನ್ನ ಲ್ಯಾಂಡಲ್ಲಿ ಏನಾದರೂ ಎನ್ಕ್ರೋಚ್ಡ್ ಲ್ಯಾಂಡಾ ಇಲ್ವಾ. ಯಾಕಂದರೆ ಎನ್ಕ್ರೋಚ್ಡ್ ಲ್ಯಾಂಡಲ್ಲಿ ನಿಮಗೆ ಗೊತ್ತು, ಗೌರ್ಮೆಂಟ್ ಅವರು ಕನ್ಸ್ಟ್ರಕ್ಷನ್ ಪರ್ಮಿಷನ್ ಕೊಡೋದಿಲ್ಲ. ಸೊ ಆದ್ದರಿಂದ ನೀವು ಏನೇ ಸೈಟ್ ತಗೊಳ್ಳೋದಿದ್ರೆ ದಯವಿಟ್ಟು ಈ ರಾಜಕಾಲುವೆ ಮತ್ತು ಲೇಕ್ ಬಫರ್ಸ್ ಅನ್ನು ನೋಡಲೇಬೇಕಾಗುತ್ತದೆ. ನಿಮಗೆ ಏನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ನನಗೆ ತಿಳಿಸಿ. ನನ್ನ ನಂಬರ್ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೊಡುತ್ತೇನೆ. ಧನ್ಯವಾದಗಳು.